ಹೇಳ್ರಿ ಈಗ ಏನಾಗತೈತ್ರಿ ನಿಮ್ಗೆ? ನಮಗೆ ತೊಂದರೆ ಐತಿ ನೋಡ್ರಿ. ಎದರ ತೊಂದ್ರೆ ಐತ್ರಿ? ಗಂಡಸರ್ ತೊಂದರೆ. ಗಂಡಸರ್ದು ಏನು ತೊಂದ್ರೆ ಐತಿ? ಗಂಡಸರು ಹೋಗಟ್ಟಿಗೆ ಗಂಡಸರ್ ನಿಂದಿರ್ತಾರ. ಹಾಂ ರೀ ಹಾಂ ರೀ ಅಲ್ಲಿ ನೀರಿಗೆ ಬರ್ಬಾರ್ದು ಗಂಡಸ ಒಬ್ಬ ನಿಂತ ಶೆಟ್ಟದ. ಹಾಂ ರೀ ಹೆಂಗೆ ಮಾಡೋದು ಹೇಳ್ರಿ ನೀವು? ಹಾಂ ಏನು ಬೇಕಾಗೈತ್ರಿ ನಿಮ್ಗೀಗ? ಹಾಂ ರೀ ಅದ್ರ ಮ್ಯಾಲೆ ನಾಲೇನು ಒಳಗೆ ನೀರು ಇರ್ತಾವು ಬಜ್ಜಿ ಹೋಗ್ಲಕ್ಕ ಹೇಳ್ರಿ ನೀವು. ಹಾಂ ರೀ 2 ದಿವಸ ಆತ್ರಿ ಇಲ್ಲಿ ಎಂತ ಜನ್ಮದ ಜೋಡ ಐತಿ ಬಿಡ್ರಿ. ಇಲ್ಲ ಅತ್ನಿ ಒಳಗ ಏನ್ರೆ 40-50 ವರ್ಷ ಆಯ್ತು ಪ್ರಾಬ್ಲಮ್. ಇದು ಒಂದು ಹೆಣ್ಮಕ್ಳು ಬಾತ್ರೂಮ್ ಒಟ್ಟ ಇಲ್ಲ. ಎಲ್ಲೈತಿ ಹೇಳ್ರಿ ನೀವು? ಏನೈತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳ್ದೇನ ಅಂತ. ಹಾಂ ರೀ ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಅದು ಕೇಳ್ಕೊತ ಬರೋಣ ಅವ್ರಿಗೆ ಹೇಳ್ತೀವಿ. ಹೋಗಿ ಯಾವುದೇ ರೀತಿ ಒಂದು ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ವ್ಯವಸ್ಥೆ ಇಲ್ಲ ಇದ್ರೂ ಕೂಡ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಇಲ್ಲ. ಯಾವುದೇ ರೀತಿಯಿಂದ ಒಂದು ಮಹಿಳೆಯರು ಆಗಲಿ ಒಂದು ಮಾಧ್ಯಮದ ಮುಖಾಂತರ ಆಗಲಿ ವರದಿ ವಿಸ್ತಾರ ಆದರೂ ಕೂಡ ಇತ್ತ ಕಡೆ ಗಮನ ಹರಿಸುವುದು ಒಂದು ನಾಚಿಕೆಟ್ಟನ ಸಂಗತಿ. ಯಾಕೆಂದರೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ಬಂದರೂ ಕೂಡ ಇಲ್ಲಿ ದುರ್ಬಳಕೆ ಆಗುತ್ತಿರುವುದು ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕೆನ್ನೋ ಮಾತನ್ನು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಕೇಂದ್ರ ಸರ್ಕಾರ ದಿನನಿತ್ಯ ಒಂದು ಡಂಗೂರನ್ನು ಬಾರಿಸ್ತಾ ಇದೆ, ಸ್ವಚ್ಛ ಭಾರತ. ಆದರೆ ಇಲ್ಲಿ ಅತನಿಗೆ ಆ ಮಾತು ಅನ್ವಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಒಂದು ಗಲಿಜ ವಾತಾವರಣ ಇದೆ. ಪ್ರತಿಯೊಂದು ಬೆಣ್ಣೆ ಮಾರ್ಕೆಟ್ ಅಷ್ಟೇ ಅಲ್ಲ, ನಗರದಲ್ಲಿರುವಂಥ ಕೆಲವು ಸಾರ್ವಜನಿಕ ವಲಯಗಳು ಕೂಡ ಯಾವುದೇ ರೀತಿ ಸ್ವಚ್ಛತೆಯನ್ನು ಎತ್ತು ಕಾಣ್ತಾ ಇಲ್ಲ. ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅದೇನಪ್ಪ ಅಂತಂದ್ರೆ, ಅಥಣಿ ತಾಲೂಕು ಬಹಳಷ್ಟು ದೊಡ್ಡ ತಾಲೂಕು. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗಳ ಜನರು ಅಥಣಿ ತಾಲೂಕು ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಾಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರೆ, ಅಥಣಿ ತಾಲೂಕಿನ ಏನೈತೆ ದೊಡ್ಡ ಮಾರ್ಕೆಟ್ ಐತಿ, ಅದರೊಳಗೆ ಇರ್ತಕ್ಕಂಥ ಬೆಣ್ಣೆಪೇಟೆ ಇದು ಒಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕೆ ಬೆಣ್ಣೆಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ, ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಈಗ ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ನಮ್ಮ JDS ಪಕ್ಷದ ಪರವಾಗಿ ತಮಗೊಂದು ವಿನಂತಿ ಮಾಡ್ಕೋತೇನೆ. ಏನು ಮಹಿಳೆಯರಿಗೆ ಸಲುವಾಗಿ ಏನು ನೀವು ಗೃಹಲಕ್ಷ್ಮಿ ಕೊಡ್ತೀರಿ 2 ಲಕ್ಷ ರೂಪಾಯಿ, ಬಸ್ ಫ್ರೀ ಕೊಡ್ತೀರಿ, ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡುವುದಿಲ್ಲ? ಅದರ ಸಲುವಾಗಿ ನಾನು ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಬೆಣ್ಣೆಪೇಟೆಯಲ್ಲಿ ಏನು ಈಗ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಏನು ಅವಕಾಶ ಇಲ್ಲ, ಜಾಗ ಇಲ್ಲ. ಅದೇನು ಜಾಗ ಇದ್ದು ಅದು ದೊಡ್ಡ ಗಲೀಜಾಗಿದೆ. ಅದನ್ನು ಸರಿಪಡಿಸಿ ಅತಿ ಬೇಗನೆ ಇದಕ್ಕೊಂದು ಇತಿಮಿತಿ ಹಾಡಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.